ಓ ನಮ ಶಿವಾಯ. ಗಿಡ ಕಂಟಿಗಳಿಂದ ಆದ ಸ್ಥಳ ಒಳಗೆ ಇಷ್ಟು ಸುಂದರವಾದಂಥ ದೇವಸ್ಥಾನ ಯಾವ ರೀತಿ ನಿರ್ಮಾಣ ಆಯಿತು ಅಂತ ಕೇಳ್ರಿ. ಈ ದೇವಸ್ಥಾನ ಯಾವುದು ಅಂತ ಹೇಳಿದ್ರೆ ನಮ್ಮ ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕು ಒಳಗೆ ಕೊಡದೂರು ಅಂತ ಹೇಳಿ ಒಂದು ಊರು ಅದ ರೀ. ಆ ಊರ ಒಳಗೆ ಇರುವಂಥ ಕಂಠಿ ಬಸವೇಶ್ವರ ದೇವಸ್ಥಾನ ಬಗ್ಗೆ ಇವತ್ತು ನಾನು ಹೇಳ್ತೀನಿ ರೀ. ಈ ದೇವಾಲಯ ನಿರ್ಮಾಣ ಆಗೋಕ್ಕಿಂತ ಮೊದಲು ಈ ಜಾಗದೊಳಗೆ ಪೂರ ಗಿಡ ಕಂಟಿಗಳ ಆವೃತವಾಗಿತ್ತು. ಈ ದೇವಾಲಯ ನಿರ್ಮಾಣ ಮಾಡಿಸಿದವರು ಒಂದು ಬೆಳಗುಂಪ ಕಂಟಿಮನಿ ಮನೆತನದವರು ಅಂತ ಹೇಳಿ, ಆ ಮನೆತನದವರು ಮುತ್ತು ವಜ್ರಗಳ ಮಾರಾಟ ಮಾಡುತ್ತಿದ್ದರು ಅಂತಾರೆ. ಅದೇ ಸಮಯದ ಒಳಗೆ ಮಾರಾಟ ಮಾಡಬೇಕು ಅಂತ ಹೇಳಿ ತಾಂಡೂರು ತಗೊಂಡು ಹೋಗಬೇಕು ಅಂದ್ರೆ ಈ ಜಾಗದ ಒಳಗೆ ಇರುವಂಥ ಒಂದು ಕಟ್ಟಿ ಮೇಲೆ ಸ್ವಲ್ಪ ವಿಶ್ರಾಂತಿ ಮಾಡಬೇಕು ಅಂತ ಹೇಳಿ ಬಂದು ಮಲ್ಕೊಂಡಿದ್ರು ಅಂತಾರೆ. ಅದೇ ಸಮಯದಾಗ ಬಸವಣ್ಣ ಬಂದು ನಿಮ್ಮ ಹತ್ರ ಏನೋ ಅದ ಅಂತ ಕೇಳಿದಾಗ ಅವರು ಹೇಳಿದ್ರು ಅಂತ ಭಯ ಬಿದ್ದು, ನನ್ನ ಹತ್ರ ಏನೂ ಇಲ್ಲರಿ, ಹಳ್ಳಿಕಾಯಿ ಡೊಳ್ಳಿಕಾಯಿ ಅದ ಅಂತ ಹೇಳಿ ಬಸವಣ್ಣರಿಗೆ ಹೇಳಿದಾಗ, ಅದು ಮಾರಾಟ ಮಾಡೋ ಸಲುವಾಗಿ ತೊಗೊಂಡು ಹೋದಾಗ ಗಂಟ ಬಿಚ್ಚು ನೋಡಿದ್ರೆ ಅದ್ರ ಒಳಗೆ ವಜ್ರಗಳು ಇದ್ದಿಲ್ಲಂತ್ರಿ, ಹಳ್ಳಿಕಾಯಿ ಟೊಳ್ಳಿಕಾಯಿ ಇದ್ದು ಅಂತ್ರಿ. ಅವಾಗ ಮತ್ತೆ ರಿಟರ್ನ್ ಬಂದು ಬಸವಣ್ಣ ಕೇಳಿದಾಗ, ಈ ರೀತಿ ಆಗ್ಯದ್ರಿ, ನಾ ಸುಳ್ಳು ಹೇಳೀನಿ ನಿಮಗೆ ಅಂದಾಗ ನನಗೊಂದು ನೆರಳು ಮಾಡಿಕೊಡ್ರಿ, ನಿಮ್ಮದು ಯಾವ ರೀತಿ ಅದೇ ರೀತಿ ಆತದ ಹೇಳ್ದ ಮೇಲೆ ನೆರಳು ಮಾಡಿ ಅವರು ಕೊಟ್ಟರು ಅಂತ ತೋರ್ಸತ್ತಾರ. ಇಲ್ಲಿ ನೋಡ್ಬೋದ್ರಿ, ಮುಂದೆ ಹಿರಿಯರು ಬರ್ತಾರೆ, ಗುರುಗಳು ಬರ್ತಾರೆ, ಸ್ವಾಮಿಗಳು ಬರ್ತಾರೆ. ನೋಡತ್ರಿ, ಕೇಳಂಬರ್ರಿ ನೋಡೋಣ. ನಾನು ಕೊಟ್ಟಂಥ ಮಾಹಿತಿ ಶ್ರೀ ಕಂಠಿ ಬಸವೇಶ್ವರ ದೇವಸ್ಥಾನ ಕೊಡದೂರು ಇಷ್ಟ ಆಗೈತಂದ್ರೆ ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ತುಂಬ ಧನ್ಯವಾದಗಳು. ಶರಣಾರ್ಥಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ಈ ಗುರುಗಳು ಬರ್ತಾರೆ, ಏನಂಬದು ಕೇಳಂಬರ್ರಿ, ನೋಡಂಬರ್ರಿ. ಶುಭವಾಗಲಿ. ಶರಣಾರ್ಥಿ. ಇದು ಕಂಠಿಯವ್ರ ಮನೆತಂತ ಸಾಕ್ಷಾತ್ ಭೇಟಿಯಾಗಿತ್ತು. ಹಿಂದಕ್ಕೆ ವಜ್ರ ರತ್ನ ಅವಳ ಎತ್ತಿ ಮ್ಯಾಗ ಮುಟ್ಟಿ ಎರಡು ಕಡೆ ಹೇರ್ಕೊಂಡು ಬಂದು ಇಲ್ಲಿ ಕಟ್ಟಿಗೆ ವಿಶ್ರಾಂತಿ ಮಾಡಿರು, ಬಿಸಿಲುಗಾಳದ ಹೋಗ್ಬೇಕಂತೇಳಿ. ತಾಂಡಕ್ಕೆ ಸಂತಿ ನಡೆದಿರ ಅವರು ಬಿಸಿಲುಗಳಿಬೇಕು, ಗಾಳದ ಹೋಗ್ಬೇಕಂತ ಇಲ್ಲಿ ಕುಂತಾಗ ಇಲ್ಲಿ ಒಟ್ಟು ಕಂಠಿ ಐತಿ ಇಲ್ಲಿ ಜೀ ಅಂತ. ಇವು ಬಂದು ಕೇಳಿದ್ರಂತ ಅವ್ರು ಕುಂತಾನೆ, ಏನವ ಅಂತ ಕೇಳೋದು ಬಸವಣ್ಣ. ಅವ ಅಂಜೇನ ಹಳ್ಳಿಕಾಯಿ ಅಂತ ಹೇಳೇನ್ರಿ. ರತ್ನ ವಜ್ರ ಇದ್ದಿದ್ದು ವ್ಯಾಪಾರ ಇತ್ತಂತ ಅವ್ರದ್ದು. ಬಂದು ಇಲ್ಲಿ ಬಂದು ಕೇಳತನ ಏನವ ಅಂತ ಕೇಳಿದ್ರೆ ಹಳ್ಳಿಕಾಯಿ ಒಂದಂತ ಅಂಜಿ ಕೇಸಿ ಅಮ್ಮದು ಸಂತಿಗೆ ಹೋಗ್ಯಾನ್ರಿ. ಇಲ್ಲಿ ಬಿಸಿಲುಗಳದ ಮ್ಯಾಗ ಹೋಗಿ ಬಿಚ್ಚಿ ಹಾಕತನ ಹಳ್ಳಿಕಾಯಿ ವಜ್ರ ಇದ್ದಿದ್ದು ವ್ಯಾಪಾರ ಇತ್ತು ಅವ್ರದ್ದು. ಹೋಗಿ ಬಿಚ್ಚಿ ಹಾಕತನ ಹಳ್ಳಿಕಾಯಿ ಆಗ್ಯಾರ. ಯಾಕೋ ಹಿಂಗಾಯ್ತು ಅಂತೇಳಿ ಮತ್ತೆ ಮರ್ದಿನ ಇಲ್ಲಿಗೆ ಬಂದ. ಮತ್ತೆ ಬಂದು ಇದೇ ಜಾಗ ಕುಂದಾಗ ಮತ್ತೆ ಬಂದು ಭೇಟಿ ಅಂತ. ಯಾಕಪ್ಪ ಓದಿ ಬಂದಿಲ್ಲ, ಏನಿತ್ತಂದ್ರೆ ಇಲ್ಲಪ್ಪ ನನಗೆ ಹಿಂಗೆ ಅಂಜಿ ಹೇಳೀನಿ, ವಜ್ರ ಮಾರಾಟ ಇತ್ತಿದ್ರೆ ರತ್ನ ಹುಳ, ಅದಕ್ಕೆ ಹಿಂಗೆ ಅಂಜಿ ಹೇಳಿ ನಿಮಗೆ ನನಗೆ ನೆರಳು ಬೇಕಾಗಿಲ್ಲ, ನೆರಳು ಮಾಡ್ತೀನಿ ಅಂದ್ರೆ ನಿಮ್ದು ಏನು ಹೆಂಗಿತ್ತು ಹಂಗೆ ಆಗ್ತದೆ ಬಸವಣ್ಣ ದೇವ್ರ ಮಹಿಮೆ. ಆಮೇಲೆ ನಮಗಾರ ತಿಳಿಯಲ್ರಿ, ನಮ್ಮ ಮುತ್ತರು ಅಪೋರಾರ ಅವ್ರಿಗೆ ಕರ್ಕೊಂಬರ್ತೀವಿ, ಬಂದು ಕೇಸಿ ಭೇಟಿಯಾರಿ ಮಾಡಿಸೋರಿ ಅನ್ನ. ಅವ್ರು ಎತ್ತು ಬಂಡಿ ಕಟ್ಕೊಂಡು, ಅವಾಗ ಬಂಡಿ ಬಸ್ಸಿಲ್ಲ ಏನಿಲ್ಲ ರೀ, ಎತ್ತಿನ ಬಂಡಿ ಕಟ್ಕೊಂಡು ಬಂದು ಸುಣ್ಣ ಪಣ್ಣ ಎಲ್ಲ ತಂದು ಬಂದು ಇಲ್ಲೇ ಕುಂತೀರಂತ. ಎತ್ತ ಮ್ಯಾಗ ವ್ಯಾಪಾರ ಇದ್ದಾವೆ, ಹೋಗಿ ಅಲ್ಲಿ ಬೇಡ್ಕೊಳ್ಳಂತ ಬಂದಾರ. ಬರ್ರಿ ಮತ್ತು ಮಾಡಿಸೋಯ್ತ ಬರ್ರಿ ಅನ್ನೋ ಅವ್ನೇನು ಬಂದು ಕೇಸಿ ಇವ್ರು ಏನಪ್ಪ ನನ್ನ ಕೇಳಿದ್ರು, ಏನು ರೀ ಅನ್ನ ಹಿಂಗೆ ಮಾತ್ರ ನನಗೆ ನಾಳೆ ಬೇಕಾದ್ರೆ ನಾಳೆ ಮಾಡಿದ್ರೆ ನಿಮ್ಗೆ ಏನಿದ್ದಿದೆ ಆಗ್ತದ ಅಂತೇಳಿ ಅಪ್ಪಣೆ ಹೋಗ್ಬಿಟ್ಟಾಗ ಆ ಗರ್ಭಗುಡಿ ಅವರೇ ಕಟ್ಟಿದ್ರು ಕಂಟಿ.
ಆರು ಕೈ ಮ್ಯಾಗ್ಯಾರ ಅಪ್ಪರು ಹಾಂ ಮುತ್ಯಾರು. ಇದು ಮತ್ತು ಲಿಂಗ ಏನದು ಇಟ್ಟು ಉದ್ಭವ ಎರಡು ಎರಡು ಉದ್ದ ಬಸವಣ್ಣ ಎರಡು ಉದ್ಭವನೆ, ಎರಡು ಭೂಮಿಯಿಂದ ರೀ. ಹುಳಿನೇ ಹಚ್ಚಿಲ್ಲ ಅವ್ರಿಗೆ, ಹಾಂ ಭೂಮಿಯಿಂದ ಉದ್ಭವ. ಭೂಮಿ ಅಂತ. ಅವ್ರೇನು ಎರಡು ಮಲ್ಲಿಗಿಡವ, ಹಾಂ ಆ ಮಲ್ಲಿಗಿಡದಾಗ ಹುಟ್ಟಿ ಬರ್ತೀವಿ ನಾವು. ಹಾಂ ಅವು ಈಗ ಇದ್ದಲ್ಲಿ ಮಲ್ಲಿಗಿಡ ಇದ್ದವು ಅಂತ, ಹಾಂ ಈ ಮಲ್ಲಿಗಿಡದಾಗ ಹುಟ್ಟಿ ಬರ್ತೀವಿ ಅಂಥೇಳಿ ಹುಟ್ಟಿ ಬಂದಾರ ಅವರು. ಇದು ಮೊದಲಿನ ಹಿಡ್ದು ಅವ್ರು ಎಂದು ಹಿಡಿದು ಈ ಗುಡಿನೂ ಹಂಗೆ ಹಾಂ ಸಂಗಮನಾಥನ್.